ನಮಸ್ತೆ. ಸೊ ಅಪ್ಪ ಬಂದು ಇವತ್ತು ಸ್ಪೆಷಲ್ ಥೆರಪಿಗೆ ಏನಾಗಿದ್ದಾರೆ, ಸೆಲೆಕ್ಷನನ್ನು ಆಗಿದ್ದಾರೆ. ಹಾಗೆ ಬಂದು ಅಪ್ಪ 10 ದಿನ ಆಯಿತು ಬಂದು ಸರಾ ಕೇರ್ಗೆ. ಇವತ್ತು ಫಸ್ಟ್ ಡೇ ಏನು ಮಾಡಿದ್ದಾರೆ, ಅವರು ಸ್ಪೆಷಲ್ ಥೆರಪಿ ತೊಗೊಂಡಿದ್ದಾರೆ. ಅವ್ರಿಗೆ ಏನು ಅನುಭವ ಆಗಿದೆ ಅಂತೇಳಿ ಕೇಳೋಣ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ. ಅಪ್ಪ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತಪ್ಪ ಅಂತ, ಯರಗುಂಟಿ. ಎಲ್ಲಿಂದ ಬರ್ತಿದ್ದೀರಾ? ಯರಗುಂಟಿಯಿಂದ ಬರ್ತಾ ಇದ್ದಾನೆ. ಯರಗುಂಟಿಯಿಂದ ಬರ್ತಿದ್ದೀರಾ. ಸರಾಕೇರಿಗೆ ಬಂದು ಎಷ್ಟು ದಿನ ಆಯಿತು? ಒಟ್ಟು 8-9 ದಿವಸ ಆಯ್ತು ನಮ್ಮ ಇವತ್ತಿಗೆ. ಏನು ಪ್ರಾಬ್ಲಮ್ ಇಂದ ಬಂದಿದ್ದೀರಾ? ಪ್ರಾಬ್ಲಮ್ ಅಂದರೆ ಇಲ್ಲಿ ಗರ್ಭಕೋಶದಲ್ಲಿ ಒಳ್ಳತ್ತು ಉರಿ ಮೂತ್ರ ಬರೋದು. ಆ ಮೂತ್ರವನ್ನು ಕಮ್ಮಿಯಾಗಿ ನನಗೆ ಸ್ವಚ್ಛಾಗಿ ಇದಾಗಿದೆ. ಯಾವುದೇ ಪ್ರಾಬ್ಲಮ್ ಇಲ್ಲ. ಇವತ್ತು ಫಸ್ಟ್ ದಿನ ಸ್ಪೆಷಲ್ ಥೆರಪಿ ತೊಗೊಂಡಿದ್ದೀರಲ್ವಾ, ಅದರಲ್ಲಿ ಏನು ಅನುಭವ ಆಗಿದೆ? ಇವತ್ತು ಯಾವುದು ನೋವು ರೀತಿ ಆಗಿದೆ. ಈ ಮಗಳು ಇದು ಗ್ಯಾಸ್ ಒಂದಿತ್ತು, ಆಮೇಲೆ ಸೊಂಟ ನೋವು ಇತ್ತು. ಇದೆಲ್ಲ ಯಾವುದು ನೋವು ಇಲ್ಲದೆ ಭಾರಿ ಚೆನ್ನಾಗಾಗಿದೆ. ಇವತ್ತು ನನಗೆ ಭಾಳ ಆರೋಗ್ಯ ಆಗಿದೆ, ಚೆನ್ನಾಗಿ ಆಗ್ತಾ ಬರುತ್ತೆ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು? ಸುಮಾರು ಸಣ್ಣನಿದ್ದಕ್ಕಿಲ್ಲಿ ಐತಿ. ಅದು ಚಿಕ್ಕ ವಯಸ್ಸಲ್ಲಿ ಇರುವಾಗನ ಪ್ರಾಬ್ಲಮ್ ಇತ್ತು. ಇವಾಗ ಏಜ್ ಎಷ್ಟಪ್ಪ ನಿಮಗೆ? ಇವತ್ತು ಈಗ 65 ಐತಿ. 65 ವರ್ಷದಿಂದ ಸಹ ನಿಮಗೆ ಚಿಕ್ಕ ವರ್ಷದಿಂದ ಪ್ರಾಬ್ಲಮ್ ಇರುವಾಗ ಸಹ ಇನ್ನೂ ಗುಣ ಆಗ್ತಿರ್ಲಿಲ್ಲ. ಇವಾಗ 10 ದಿನ ಆಯ್ತು ಬಂದು ನಾರ್ಮಲ್ ಆಗ್ಲಿಕ್ಕೆ ಬರ್ತಾ ಇದೆ. ಜೋರಾಗಿ ಚಪ್ಪಾಳೆ ಅಪ್ಪ ಅಮ್ಮ. ಎಷ್ಟು ಕಡೆ ತೋರಿಸಿದ್ದೀರಾ ನೀವು? ಎಲ್ಲ ಕಡೆಗೆ ತೋರಿಸಿದೆ, ಆಸ್ಪತ್ರೆಗೆ ತೋರಿಸಿದೆ. ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟ್ರು. ಇದು ಆಪ್ರೇಷನ್ ಮಾಡಿಸೋದು ಬೇಡ, ನೋಡೋಣ ಅಂತಂದೇಳಿ ಇಲ್ಲಿ ನಮ್ಮ ಒಬ್ಬರು ಹೇಳಿದರು, ಇಲ್ಲಿ ಬಾರಪ್ಪ ಕೇಳೋಣ ನೋಡೋಣ ಅಂದರು. ಅವತ್ತು ದಿವಸ ಬಂದಾಗ ಇಲ್ಲಿ ಬಂದು ಅಡ್ಮಿಷನ್ ಮಾಡ್ಕೊಂಡು ಆಪರೇಷನ್ ಮಾಡುವ ಒಂದು ಇದನ್ನ ಆರೋಗ್ಯ ಇವಾಗ 10 ದಿನದಲ್ಲಿನೇ ಗುಣ ಆಗಿದೆ ಅಂತ ಹೇಳ್ತೀರಾ? ಗುಣ ಆಗಿದಮ್ಮ. ಬೆಸ್ಟ್ ಥೆರಪಿ ಅಂತ ಹೇಳ್ತೀರಾ? ಬೆಸ್ಟ್ ಥೆರಪಿನ ಇದು. ಬರೋರ ಅಪ್ಪ ಅಮ್ಮನಿಗೆ ಏನು ಹೇಳ್ತೀರಾ? ಇಲ್ಲಿ ಬರೋರ ಅಪ್ಪ ಅಮ್ಮ ಭಾರಿ ಒಳ್ಳೆಯದು. ಬಂದು ತಗೊಂಡ್ರೆ ಮಕ್ಕಳು ಮರಿಗೆ ಮತ್ತು ನಮ್ಮ ಹೆಂಡರಿಗೂ ಅಕಸ್ಮಾತ್ ನಮ್ಮ ಹಿರಿಯ ಗುರಿಯರಿಗೆ ಭಾಳ ಅನುಕೂಲ. ಇದನ್ನು ಬಂದು ತಗೋಬೇಕು. ಥೆರಪಿ ತಗೊಂಡ್ರೆ ನಮ್ಮ ಜೀವನಕ್ಕೆ ಒಳ್ಳೆಯದು. ನಮ್ಮ ಜೀವನದಲ್ಲಿ ಬಂದು ಥೆರಪಿ ತಗೊಳ್ಳುವಾಗ ಇಂಪ್ರೂವ್ಮೆಂಟ್ ಆಕ್ಷನ್ ಆಗಿತ್ತು. ಇಂಪ್ರೂವ್ಮೆಂಟ್ ಅಂತ ಭಾಳ ಚೆನ್ನಾಗಿದೆ. ಏನು ನೋವು ಆಗಿತ್ತು ನಿಮಗೆ ಜಾಸ್ತಿ? ಆಗಿದ್ದಂದ್ರೆ ಇದು ಪ್ರಾಬ್ಲಮ್ ಅಂದರೆ ಅಂದರೆ ರಿಸರ್ಚ್ ಹೋಗೋದು ಭಾಳ ಉರಿ ಆಗೋದು. ಆಮೇಲೆ ಎಲ್ಲ ಒಟ್ಟೆಲ್ಲ ಉರಿ ಇದೆ ಎಲ್ಲ. ಹಂಗಾಗಿ ಅದು ಮಾತ್ರ ಈಗ ಆರಾಮಾಗಿ ಹೋಗ್ತೈತಿ, ಊಟ ಹೋಗ್ತೈತಿ. ಜೋರಾಗಿ ಚಪ್ಪಾಳೆ ಅಪ್ಪ ಅಮ್ಮ. ಆಮೇಲೆ ನಮಗೆ ಯಾವುದೇ ತೊಂದರೆ ಇಲ್ದಂಗೆ ಆಯ್ತಲ್ಲ, ಸಾಕು. ಇಷ್ಟೊಂದು ನನಗೆ ದೇವರೇ ನನ್ನ ಇಲ್ಲಿ ಕರ್ಕೊಂಬಂದು ಬಿಟ್ಟಂಗೆ. ಆದರೂ ನಮಗೆ ಭಾಳ ಉತ್ತಮ ಆಯಿತು. ಇದನ್ನು ನಾವು ಪುಣ್ಯವಾಗಿ ನೆನೆಸಲೇಬೇಕಾಗ್ತದೆ. ಓಕೆ ಅಪ್ಪ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು.